ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ ಬೇಸಿಗೆ ಕಾಲಕ್ಕೆ ತುಂಬ ಹೆವಿ ಫುಡ್ ತಿನ್ನೋಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ. ಅದಕ್ಕೆ ಒಂದು ಸಿಂಪಲ್ಲಾಗಿ ಹೊಟ್ಟೆಗೆ ಲೈಟಾಗಿರುವಂತಹ ಮತ್ತು ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಮತ್ತು ತಂಪು ನೀಡುವಂತಹ ಒಂದು ಕಿಚಡಿ ರೆಸಿಪಿ ತೊಗೊಂಬಂದಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡ್ಕೊಂಬೇಡ. ಇದಕ್ಕೇನಿಲ್ಲ, ಹೆಸರುಬೇಳೆ, ಅಕ್ಕಿ ಮತ್ತು ಮಂಗಳೂರು ಸೌತೆಕಾಯಿ ಮೇಯ್ನಾಗಿ ಬೇಕಾಗಿರೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಾನು ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ ಮತ್ತು ಒಂಚೂರು ಶುಂಠಿ 1 ಇಂಚಷ್ಟು. ನೋಡಿ ಇಲ್ಲಿ ನಾನು ಹೆಸರುಬೇಳೆನ 2 ಅವರ್ ಮುಂಚೆನೇ ಈ ಥರ ನೆನೆ ಹಾಕಿದ್ದೆ, ನೀರಲ್ಲೇ ಚೆನ್ನಾಗಿ ನೆಂದ್ಕೊಂಡಿದ್ದೆ. ಇವಾಗ ಅದೇ ಥರ 2 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆಗೆ ಅದೇ ಕಪ್ಪಲ್ಲಿ 2 ಕಪ್ ಮೆಷರಲ್ಲಿ ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಪೂರ್ತಿ ಮಂಗಳೂರು ಸೌತೆಕಾಯಿನ ಈ ಥರ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂಚೂರು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಸೌತೆಕಾಯಿಲಿರುವಂತಹ ನಂಜಿನಂಶ ಬಿಟ್ಕೊಳ್ಳುತ್ತೆ. ಈ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಗ ನೋಡಿ ಹೆಸರುಬೇಳೆನ ನೆನೆಸ್ಕೊಂಡಿದ್ವಲ್ಲ, 1 ಕಪ್ ಹೆಸರುಬೇಳೆ ಇದು. ಸೊ ಇದನ್ನು ನೆನೆಸಿರೋ ನೀರನ್ನೆಲ್ಲ ತೆಗೆದುಬಿಡಬೇಕು. ಈ ಥರ ಮಾಡೋದ್ರಿಂದ ನಮಗೆ ಹೆಸರುಬೇಳೆಲಿರುವಂತಹ ಪ್ರೋಟೀನು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಯಾವುದೇ ಥರ ಇಶ್ಯೂ ಆಗೋದಿಲ್ಲ, ಹೊಟ್ಟೆಗೆ ಲೈಟಾಗಿರುತ್ತೆ. ಹಾಗೆಯೇ ಅಕ್ಕಿ ನೆನೆಸಿದ ನೀರನ್ನು ಕೂಡ ತೆಗೆದುಬಿಡ್ತೀನಿ. ಈ ನೀರನ್ನು ನೀವು ಚೆಲ್ಲೋದು ಬೇಡ, ಇದನ್ನು ನೀವು ನಿಮ್ಮ ಪ್ಲಾಂಟ್ಸ್ಗಳಿಗೆ, ನಿಮ್ಮ ಪಾಟಲ್ಲಿರೋ ಪ್ಲಾಂಟ್ಸ್ಗಳಿಗೆ ಹಾಕ್ಕೊಂಡ್ರೆ ಅವು ಚೆನ್ನಾಗಿ ಬೆಳೀತವೆ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ ಕ್ವಿಕ್ಕಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನು. ಇದು ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿನ ಈ ಥರ ಸೀಳಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಇವಾಗ ಅದಕ್ಕೇ ಶುಂಠಿನ ಗ್ರೇಟ್ ಮಾಡಿ ತೊಗೊಂಡಿದ್ನಲ್ವ, ಆ ಶುಂಠಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಲೆ ಹುರ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಬಿಡದೆ ಕೈ ಆಡಿಸಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಶುಂಠಿ ಸ್ವಲ್ಪ ಬೆಂದಂಗಾಗಿದೆ. ಈಗ ನಾನು ಹೆಸರುಬೇಳೆನ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆನ ಸೇರಿಸಿ ಒಂದು ಅರ್ಧ ನಿಮಿಷ ಈ ಥರ ಎಣ್ಣೆಲೆ ಹುರ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಹೆಸರುಬೇಳೆ ವಾಸನೆ, ಮುಗ್ಗಲ್ ವಾಸನೆ ಹೋಗುತ್ತೆ. ಆಮೇಲೆ ಹೆಚ್ಚಿಟ್ಕೊಂಡಂತಹ ಮಂಗಳೂರು ಸೌತೆಕಾಯಿ ಪೀಸ್ಗಳನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ನೆನೆಸಿಟ್ಟಿರುವಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. 2 ಕಪ್ ಅಕ್ಕಿ ಇದು. 1 ಕಪ್ ಹೆಸರುಬೇಳೆಗೆ 2 ಕಪ್ ಅಕ್ಕಿ. ಅಕ್ಕಿನ ಕೂಡ ಇವಾಗ ಸೇರಿಸಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಎಣ್ಣೆಲೇನೆ ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಈ ಥರ ಮಾಡೋದ್ರಿಂದ ತುಂಬ ಮುದ್ದೆ ಆಗೋದಿಲ್ಲ ಕಿಚಡಿ. ಈಗ ನೋಡಿ ಅದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ತಕ್ಷಣ ಫ್ರೆಶ್ ಆಗಿ ಕಲ್ಲಲ್ಲಿ ಪುಡಿ ಮಾಡಿಕೊಂಡು ಆ ಪೆಪ್ಪರ್ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಈಗ ಅದಕ್ಕೆ ಅದರ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಹೆಸರುಬೇಳೆ ಅಕ್ಕಿ ಸೇರಿ 3 ಕಪ್ ಆಯ್ತಲ್ವ, ಸೊ 6 ಕಪ್ ಆಗೋಷ್ಟು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕಂದ್ರೆ ಇನ್ನೊಂದು ಅರ್ಧ ಕಪ್ ನೀರು ಎಕ್ಸ್ಟ್ರಾ ಹಾಕೋಬೋದು. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ಇಲ್ಲಿ ನಾನು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ನಿಮ್ಮ ಕಲ್ಲುಪ್ಪು ಕೂಡ ಬಳಸ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ನೋಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸ್ ಇದು ಕುದ್ಬಿಟ್ರೆ ಒಂದು 15 ನಿಮಿಷದಲ್ಲಿ ಕುದ್ದು ರೆಡಿ ಆಗಿಬಿಡುತ್ತೆ. ನೋಡಿ ಇವಾಗ ಕುದಿ ಬರ್ತಾ ಇದೆ, ಒಂದು 5 ನಿಮಿಷ ಆಯಿತು. ಈಗ ನೀವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಸ್ವಲ್ಪ ಈ ಥರ ಗ್ಯಾಪ್ ಕೊಡಿ, ಯಾಕಂದರೆ ಒಂದೊಂದು ಸಲ ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಈಗ ನೋಡಿ 15 ನಿಮಿಷ ಆಯಿತು. 15 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡೇ ಮಾಡಿ, ಅದು ಹೇಳೋದು ಮರ್ತೋದೆ. ಜೋರಿಟ್ಟರೆ ಹೊತ್ತು ಬಿಡುತ್ತೆ. ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಕುದಿಸ್ಕೋಬೇಕು. 15 ನಿಮಿಷ ಆದಮೇಲೆ ನೋಡಿ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಅನ್ನ ಚೆನ್ನಾಗಿ ಬೆಂದ್ಕೊಂಡಿದೆ ಮೆತ್ತಗೆ. ಈ ಪ್ರೊಸೀಜರಲ್ಲಿ ಮಾಡೋದ್ರಿಂದ ಹೊಟ್ಟೆ ಉಬ್ಬರ ಅನಿಸೋದು ಮತ್ತು ಹೊಟ್ಟೆ ಭಾರ ಅನಿಸೋ ಫೀಲಿಂಗ್ ಬರೋದಿಲ್ಲ, ತುಂಬ ಲೈಟ್ ಫೀಲ್ ಆಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂತಹ ಒಂದು 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು.
ಮಕ್ಳಿಗೂ ಆಮೇಲೆ ಮನೇಲಿ ಯಾರಾದ್ರು ಸೀನಿಯರ್ಸ್ ಇದ್ದರೆ ಹಿರಿಯರಿದ್ದರೆ ಅವ್ರಿಗೂ ಕೂಡ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈಗ ನೋಡಿ ಕೊನೆಗೆ 1 ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ ನಾನು. ತುಪ್ಪ ಕೂಡ ಡೈಜೆಷನ್ಗೆ ತುಂಬಾ ಒಳ್ಳೆಯದಲ್ವಾ. ಸೊ ಇದನ್ನು ನೀವು 1 ಪಾಟ್ ಮೀಲ್ ಥರ ಮಾಡ್ಕೋಬೋದು. ಈಗ ನೋಡಿ ತುಪ್ಪ ಹಾಕಿ ಒಂದು ಸ್ವಲ್ಪ ಎಲ್ಲ ಮೇಲೆ ಸವರಿ ಲಿಡ್ನ ಕ್ಲೋಸ್ ಮಾಡಿ ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫಟಾಫಟ್ ಅಂತ ಕಿಚಡಿ ಹೇಗೆ ರೆಡಿ ಆಯಿತು ಅಂತ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.